ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಚೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 8ನೇ ಅಧ್ಯಾಯವಾದ ಹರಿಶ್ಚಂದ್ರೋಪಾಖ್ಯಾನ, ರಾಜನು ಪ್ರಜಾಕೋಟಿಯ ಸಮೇತನಾಗಿ ಪುಷ್ಪವೃಷ್ಟಿಯಾಗುತ್ತಿದ್ದ ಹಾಗೆ ಸ್ವರ್ಗಕ್ಕೆ ತೆರಳಿದುದು ಎಂಬ ಅಧ್ಯಾಯವನ್ನು 3 ಭಾಗಗಳಲ್ಲಿ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಜೈಮಿನಿಯು ಹೇಳಿದನು, ನನ್ನ ಪ್ರಶ್ನೆಗಳಿಗೆ ಕ್ರಮವಾಗಿ ಸಮಾಧಾನವು ನಿಮ್ಮಿಂದ ಬೋಧಿಸಲ್ಪಟ್ಟಿತು. ಆದರೆ ಈಗ ಹರಿಶ್ಚಂದ್ರ ರಾಜನ ಕಥೆಯಲ್ಲಿ ನನಗೆ ಮಹತ್ತಾದ ಕುತೂಹಲ ಉಂಟಾಗಿದೆ. ಪಕ್ಷೀಂದ್ರರೇ, ಪರಮಾಶ್ಚರ್ಯವು ಮಹಾತ್ಮನಾದ ಹರಿಶ್ಚಂದ್ರನಿಂದ ಅತಿ ಕಠಿಣವಾದ ಕಷ್ಟವು ಹೊಂದಲ್ಪಟ್ಟಿತು. ಹಾಗೆಯೇ ಅಂತಹ ಸುಖವು ಅನುಭವಿಸಲ್ಪಟ್ಟಿತೇ ಏನು? ಪಕ್ಷಿಗಳು ಮುಂದುವರಿಸಿ ಹೇಳಿದವು. ವಿಶ್ವಾಮಿತ್ರ ಮುನಿಯ ಮಾತನ್ನು ಕೇಳಿ ಹರಿಶ್ಚಂದ್ರನು ಅತಿ ದುಃಖಿತನಾಗಿ ಎಳೆ ಮಗುವಿನಿಂದ ಕೂಡಿದ ಶೈಭ್ಯೆ ಎಂಬ ಧರ್ಮಪತ್ನಿಯಿಂದ ಹಿಂಬಾಲಿಸಲ್ಪಟ್ಟು ಪ್ರಯಾಣ ಮಾಡಿದನು. ಭೂಮಿ ಪಾಲಕನಾಗಿದ್ದ ಹರಿಶ್ಚಂದ್ರನು ವಿಶ್ವೇಶ್ವರನ ಪರಿಗ್ರಹ ರೂಪವಾದ ಕಾಶೀನಗರವನ್ನು ಮನುಷ್ಯ ಭೋಗ್ಯವಾದ ದೇಶವಲ್ಲವೆಂದು ಅರಿತು ದಿವ್ಯವಾದ ಆ ನಗರದ ಕಡೆಗೆ ಹೋದನು. ದುಃಖಿಯಾದ ಹರಿಶ್ಚಂದ್ರನು ಅನುಕೂಲಳಾಗಿ ವರ್ತಿಸುವ ಪತ್ನಿಯೊಡನೆ ಪಾದಚಾರದಿಂದ ನಡೆದನು. ವಾರಾಣಸಿ ಪುರವನ್ನು ಪ್ರವೇಶ ಮಾಡುವುದರೊಳಗೆ ಅಲ್ಲಿಗೆ ಬಂದ ವಿಶ್ವಾಮಿತ್ರ ಮುನಿಯನ್ನು ಕಂಡನು. ಹರಿಶ್ಚಂದ್ರನು ಅಲ್ಲಿಗೆ ಬಂದ ಮಹಾಮುನಿಯಾದ ವಿಶ್ವಾಮಿತ್ರನನ್ನು ಕಂಡು ವಿನಯದಿಂದ ತಲೆಬಾಗಿಸಿದವನಾದನು ಮತ್ತು ಕೈ ಜೋಡಿಸಿಕೊಂಡು ಈ ರೀತಿಯಲ್ಲಿ ಹೇಳಿದನು. ಮುನಿಯೇ, ಈ ನನ್ನ ಪ್ರಾಣ, ಈ ನನ್ನ ಪುತ್ರ, ಈ ನನ್ನ ಪತ್ನಿ ಇವಿಷ್ಟರಲ್ಲಿ ನಿನಗೆ ಯಾವುದರಿಂದ ಉಪಯೋಗವಾಗುವುದೋ ಅಂತಹ ಉತ್ತಮವಾದ ಪೂಜೋಪಚಾರ ವಸ್ತುವನ್ನು ತಕ್ಷಣವೇ ನೀನು ಪರಿಗ್ರಹಿಸು. ಅಥವಾ ಇನ್ನಾವುದಾದರೂ ಒಂದು ಬಗೆಯಿಂದ ನಿನಗೆ ನನ್ನಿಂದ ಸೇವೆಯು ಸಲ್ಲಬೇಕಾಗಿದ್ದರೆ ಕೂಡಲೇ ಅದನ್ನು ಆಜ್ಞಾಪಿಸಲು ಅರ್ಹನಾಗಿದ್ದೀಯೆ. ವಿಶ್ವಾಮಿತ್ರ ಮುನಿಯು ನುಡಿದನು, ರಾಜರ್ಷಿಯು 1 ಮಾಸವು ಪೂರ್ಣವಾಯಿತು. ನಿನಗೆ ಆಡಿದ ಮಾತು ನೆನಪಿನಲ್ಲಿದ್ದರೆ ರಾಜಸೂಯ ಯಾಗದಲ್ಲಿ ವಿನಿಯೋಗಿಸಬಹುದಾದ ದಕ್ಷಿಣಾಧನವನ್ನು ಈಗ ಕೊಡು. ಹರಿಶ್ಚಂದ್ರನು ಹೇಳಿದನು, ಉಜ್ವಲವಾದ ತಪಪ್ರಭಾವವುಳ್ಳ ಬ್ರಹ್ಮರ್ಷಿಯೇ, ಇಂದಿಗೆ 1 ಮಾಸವು ಪೂರ್ಣವಾಗುವುದು. ಇನ್ನೂ ಅರ್ಧ ದಿನವೂ ಬಾಕಿ ಇರುವುದು. ಅಷ್ಟು ಮಾತ್ರ ಕಾಲವನ್ನು ನೀನು ನಿರೀಕ್ಷಿಸು. ಹೆಚ್ಚು ನಿರೀಕ್ಷಿಸಬೇಕಾಗಿಲ್ಲ. ವಿಶ್ವಾಮಿತ್ರ ಮುನಿಯು ಹೇಳಿದನು, ಮಹಾರಾಜನೇ, ಹಾಗೆಯೇ ಆಗಲಿ. ನಾನು ಮತ್ತೊಮ್ಮೆ ಬರುವೆನು. ಇಂದು ರಾಜಸೂಯ ದಕ್ಷಿಣೆಯನ್ನು ನನಗೆ ಕೊಡದಿದ್ದರೆ ನಾನು ನಿನಗೆ ಶಾಪವನ್ನು ಕೊಡುವೆನು. ಪಕ್ಷಿಗಳು ಹೀಗೆಂದವು. ಹೀಗೆಂದು ಹೇಳಿ ವಿಶ್ವಾಮಿತ್ರನು ಹೊರಟು ಹೋದನು. ಆಗ ರಾಜನು ಈ ರೀತಿಯಾಗಿ ಚಿಂತಿಸಿದನು.
ಮುನಿಗೆ ಒಪ್ಪಿಕೊಂಡಿರುವ ದಕ್ಷಿಣಾದ್ರವ್ಯವನ್ನು ನಾನು ಹೇಗೆ ಕೊಡಲಿ? ನನಗೆ ಐಶ್ವರ್ಯವಂತರಾದ ಮಿತ್ರರು ಎಲ್ಲಿರುವರು? ನನ್ನಲ್ಲಿ ಈಗ ಐಶ್ವರ್ಯವೆಲ್ಲಿದೆ? ಮತ್ತೊಬ್ಬರಿಂದ ದಾನವನ್ನು ಸ್ವೀಕರಿಸುವುದು ನನಗೆ ಧರ್ಮವಲ್ಲ. ಹೀಗಿರಲು ಅಧೋಗತಿಗೆ ಹೋಗದಂತಾಗುವುದು ಹೇಗೆ? ಈ ಕಾರಣದಿಂದ ಪ್ರಾಣವನ್ನು ಕಳೆದುಕೊಳ್ಳಲೆ? ಕಡುದರಿದ್ರನಾದ ನಾನು ಯಾವ ದಿಕ್ಕಿಗೆ ಹೋಗಲಿ? ಅಂಗೀಕರಿಸಿದ್ದನ್ನು ಕೊಡದೆ ಮೃತ್ಯುವನ್ನು ಹೊಂದಿದರೆ ಅದು ಪಾತಕವಲ್ಲವೇ? ಒಪ್ಪಿಕೊಂಡಂತೆ ಬ್ರಹ್ಮಸ್ವವನ್ನು ಕೊಡದೇ ಇದ್ದರೆ ಪಾಪಿಯೂ ಅಧಮರಲ್ಲಿ ಅಧಮನೂ ಆದ ನಾನು ಕ್ರಿಮಿಯಾಗಿ ಹುಟ್ಟುವೆನು. ಅದಕ್ಕೆ ಬದಲು ಎಲ್ಲಾದರೂ ದಾಸ್ಯವನ್ನು ಮಾಡುವೆನು. ಆತ್ಮವಿಕ್ರಯವು ಉತ್ತಮವಾದುದು. ಪಕ್ಷಿಗಳು ಈ ರೀತಿ ಹೇಳಿದವು. ರಾಜನು ಶೋಕದಿಂದ ವ್ಯಾಕುಲನೂ ದೀನನೂ ಮತ್ತು ಅಧೋಮುಖನೂ ಆಗಿ ಚಿಂತಿಸುತ್ತಿರಲು ಆ ವೇಳೆಯಲ್ಲಿ ಅವನ ಪತ್ನಿಯು ಕಣ್ಣೀರು ಗದ್ಗದ ಧ್ವನಿಗಳಿಂದ ಕೂಡಿದ ಮಾತಿನಿಂದ ಹೀಗೆ ಮಾತನಾಡಿಸಿದಳು. ಮಹಾರಾಜನೇ, ಚಿಂತೆಯನ್ನು ದೂರ ಮಾಡು. ನಿನ್ನ ಸತ್ಯ ಧರ್ಮವನ್ನು ಪಾಲಿಸು. ಸತ್ಯದಿಂದ ಬಾಹ್ಯನಾದ ಮಾನವನು ಸ್ಮಶಾನ ಭೂಮಿಯಂತೆ ದೂರವರ್ಜ್ಯನಾಗುವನು. ಪುರುಷೋತ್ತಮನೇ, ಸತ್ಯವಚನವನ್ನು ಪಾಲಿಸುವುದು ಎಷ್ಟು ಮಹತ್ತರ ಧರ್ಮವೋ ಪುರುಷನಿಗೆ ಅದಕ್ಕಿಂತಲೂ ಬೇರೊಂದು ಉತ್ತಮ ಧರ್ಮವೇ ಇಲ್ಲವೆಂದು ಪ್ರಾಜ್ಞರು ನುಡಿಯುತ್ತಾರೆ. ಯಾವ ಮಾನವನ ವಚನವು ಅನೃತವಾಗುವುದೋ ಅವನ ಅಗ್ನಿಹೋತ್ರ, ವೇದಾಧ್ಯಯನ, ದಾನವೇ ಮುಂತಾದ ಸಮಸ್ತ ಧರ್ಮ ಕಾರ್ಯ ಇವೆಲ್ಲವೂ ವ್ಯರ್ಥವಾಗುವವು. ಪ್ರಾಜ್ಞರಿಗೆ ಸಮ್ಮತವಾದ ಧರ್ಮಶಾಸ್ತ್ರಗಳಲ್ಲಿ ಸತ್ಯವಚನವು ದೊಡ್ಡ ಧರ್ಮವೆಂದು ಹೇಳಲ್ಪಟ್ಟಿದೆ. ಅನೃತವು ಪಾಪಿಗಳನ್ನು ಅಧೋಗತಿಗೆ ಒಯ್ಯುವಂತೆ ಸತ್ಯವು ಸದ್ಗತಿಯನ್ನು ಕೊಟ್ಟು ಉದ್ಧಾರ ಮಾಡುವುದು. ಕೃತಿ ಎಂದು ಪ್ರಸಿದ್ಧನಾದ ಒಬ್ಬ ರಾಜನು 7 ಅಶ್ವಮೇಧ ಯಾಗಗಳನ್ನು ಮತ್ತು ರಾಜಸೂಯ ಯಾಗವನ್ನು ಮಾಡಿ ಒಂದು ಸಲ ಮಾತ್ರ ಸುಳ್ಳನ್ನು ಆಡಿದ್ದರಿಂದ ಸ್ವರ್ಗದಿಂದ ಚ್ಯುತನಾದನು. ರಾಜನೇ, ನಿನಗೆ ನನ್ನಲ್ಲಿ ಸಂತತಿಯಾಗಿರುವುದು. ಹೀಗೆಂದು ಹೇಳಿ ಮುಂದಿನ ಮಾತನ್ನು ಆಡಲಾರದೆ ಸುಮ್ಮನೆ ಅತ್ತಳು. ಆಗ ರಾಜನು ಕಣ್ಣೀರಿನಿಂದ ಪೂರ್ಣವಾದ ಕಣ್ಣುಗಳುಳ್ಳ ಪತ್ನಿಯನ್ನು ಕುರಿತು ಹೀಗೆ ಹೇಳಿದನು. ಹರಿಶ್ಚಂದ್ರನು ಹೇಳಿದನು, ಮದ್ದಾನೆಯಂತೆ ಗಂಭೀರಗತಿಯುಳ್ಳ ಮಂಗಳಶೀಲಳಾದ ಪ್ರಿಯೆಯೇ, ಸಂತಾಪವನ್ನು ಬಿಡು. ಮುಂದೆ ಈ ಬಾಲಕನು ಇದ್ದಾನೆ. ನಿಜ, ನೀನು ಏನು ಹೇಳಬೇಕೆಂದು ಇರುವೆಯೋ ಅದನ್ನು ಹೇಳು. ರಾಜಪತ್ನಿಯು ಹೇಳಿದಳು, ರಾಜನೇ, ನನಗೆ ಸಂತತಿಯಾಗಿರುವುದು. ಸಾಧುಗಳಿಗೆ ಪತ್ನಿಯರು ಸಂತತಿ ಫಲ ಸಾಧನೆಗಾಗಿ ಇರುವರು. ಆದ್ದರಿಂದ ನೀನು ನನ್ನನ್ನು ವಿಕ್ರಯಿಸಿ ಆ ಧನದಿಂದ ವಿಪ್ರನಿಗೆ ದಕ್ಷಿಣೆಯನ್ನು ಕೊಡು. ಪಕ್ಷಿಗಳು ಹೇಳಿದವು. ಈ ಮಾತನ್ನು ಕೇಳಿ ಹರಿಶ್ಚಂದ್ರ ರಾಜನು ಮೂರ್ಛೆಯನ್ನು ಹೊಂದಿದನು. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರವನ್ನು ಹೊಂದಿ ಬಹಳ ದುಃಖಗೊಂಡವನಾಗಿ ವಿಲಪಿಸಿದನು. ಕಲ್ಯಾಣಶೀಲಳೆ, ನೀನು ನನಗೆ ಹೀಗೆ ಹೇಳುತ್ತಿರುವುದು ಸಹಿಸಲಾಗದ ದುಃಖವನ್ನು ಉಂಟುಮಾಡುತ್ತಿದೆ. ಪಾಪಿಯಾದ ನಾನು ಹಿಂದೆ ಎಷ್ಟೋ ಸಲ ನಿನ್ನ ನಗುಮುಖದ ಸಲ್ಲಾಪಗಳನ್ನು ಕೇಳಿ ಅದನ್ನು ಮರೆತೆನೆಂದು ಭಾವಿಸಿದ್ದೀಯ. ಶುದ್ಧವಾದ ಮಂದಹಾಸವುಳ್ಳವಳೇ, ಅಯ್ಯೋ, ಇಂತಹ ಕಠಿಣವಾದ ಮಾತನ್ನು ಹೇಳಲು ನೀನು ಹೇಗೆ ಶಕ್ತಳಾದೆ? ಬಾಯಿಯಿಂದ ಹೇಳಲಾಗದ ಈ ಮಾತನ್ನು ನಡೆಸಲು ನಾನು ಹೇಗೆ ಶಕ್ತನಾದೇನು? ಹೀಗೆಂದು ಹೇಳಿ ಆ ರಾಜನು ಮತ್ತೆ ಮತ್ತೆ ಧಿಕ್ಕಾರ ಧಿಕ್ಕಾರವೆಂದು ಹೇಳಿಕೊಳ್ಳುತ್ತಾ ಮೂರ್ಛೆಯಿಂದ ಆವರಿಸಲ್ಪಟ್ಟವನಾಗಿ ನೆಲದ ಮೇಲೆ ಬಿದ್ದನು. ನೆಲದಲ್ಲಿ ಬಿದ್ದ
ಹಿಂದೆ ರಾಜನಾಗಿದ್ದು ರಾಜ್ಯಭ್ರಷ್ಟನಾದ ಹರಿಶ್ಚಂದ್ರ ರಾಜನನ್ನು ನೋಡಿ ಬಹಳ ದುಃಖಗೊಂಡ ರಾಜಪತ್ನಿಯು ಶೋಕವು ಉಕ್ಕಿ ಬರುವಂತೆ ಹೇಳಿದಳು. ರಾಜಪತ್ನಿಯು ಹೀಗೆಂದಳು: ಅಯ್ಯೋ ಮಹಾರಾಜನೇ, ಯಾರ ಕೆಟ್ಟ ಸಂಕಲ್ಪವು ನಿನ್ನಲ್ಲಿ ಈ ರೀತಿಯಾಗಿ ಪರಿಣಮಿಸಿತು? ಅಮೂಲ್ಯವಾದ ಶಾಲು ರತ್ನಗಂಬಳಿಗಳ ಶಯನದ ಭೋಗಕ್ಕೆ ಯೋಗ್ಯನಾದ ನೀನು ನೆಲದಲ್ಲಿ ಬಿದ್ದಿರುವೆ. ಯಾವ ರಾಜನಿಂದ ಕೋಟಿ ಸಂಖ್ಯೆಗಿಂತಲೂ ಹೆಚ್ಚು ಹಣದ ರಾಶಿಯು ವಿಪ್ರರ ಕೈಗಳಲ್ಲಿ ಅರ್ಪಿಸಲ್ಪಡುತ್ತಿತ್ತೋ ಅಂತಹ ನನ್ನ ಪತಿಯಾದ ಈ ರಾಜನು ನೆಲದಲ್ಲಿ ಮಲಗಿರುವನು. ಅಯ್ಯೋ ಕಷ್ಟವೇ, ವಿಧಿಯೇ, ಈ ರಾಜನಿಂದ ಏನು ತಪ್ಪು ಮಾಡಲ್ಪಟ್ಟಿತು? ಇಂದ್ರ ಉಪೇಂದ್ರರಿಗೆ ತುಲ್ಯನಾದ ಈ ರಾಜನು ಇಂತಹ ಕಷ್ಟ ದೆಸೆಗೆ ಏಕೆ ಗುರಿ ಮಾಡಲ್ಪಟ್ಟನು? ಹೀಗೆಂದು ಹೇಳಿ ಸುಂದರಾಂಗಿಯಾದ ರಾಜಪತ್ನಿಯು ಸಹಿಸಲಾಗದ ಪತಿಯ ದುಃಖ ಮಹಾರಾಶಿಯಿಂದ ಪೀಡಿಸಲ್ಪಟ್ಟು ಮೂರ್ಛೆ ಹೊಂದಿ ಬಿದ್ದಳು. ದಿಕ್ಕಿಲ್ಲದಂತಾಗಿ ಆ ತಂದೆ ತಾಯಿಗಳು ಹಾಗೆ ನೆಲದಲ್ಲಿ ಬಿದ್ದಿರುವುದನ್ನು ಕಂಡು ಸಮೀಪದಲ್ಲಿದ್ದ ಬಾಲಕನು ಹೆಚ್ಚಾದ ಹಸಿವಿನಿಂದ ಹೀಗೆ ಹೇಳಿದನು: ತಂದೆ, ಅಪ್ಪ, ನನಗೆ ಅನ್ನವನ್ನು ಕೊಡು. ಅಮ್ಮ, ತಾಯಿ, ಊಟಕ್ಕೆ ಬಡಿಸು. ನನಗೆ ತಡೆಯಲಾರದ ಹಸಿವು ಉಂಟಾಗಿದೆ. ಹಸಿವಿನಿಂದ ನಾಲಿಗೆಯ ತುದಿಯು ಬತ್ತಿ ಹೋಗುತ್ತಿದೆ. ಪಕ್ಷಿಗಳು ನುಡಿದವು. ಆ ಸಮಯದಲ್ಲಿ ಮಹಾತಪಸ್ವಿಯಾದ ವಿಶ್ವಾಮಿತ್ರ ಮುನಿಯು ಮೃತ್ಯುವಿನಂತೆ ಕೋಪಗೊಂಡವನಾಗಿ ಆಗಲೇ ಧನವನ್ನು ಕೇಳುವುದಕ್ಕಾಗಿ ಅಲ್ಲಿಗೆ ಬಂದನು. ಮುನಿಯು ನೆಲದಲ್ಲಿ ಮೂರ್ಛಿತನಾಗಿ ಬಿದ್ದಿದ್ದ ಹರಿಶ್ಚಂದ್ರ ರಾಜನನ್ನು ಕಂಡು ತಣ್ಣೀರಿನಿಂದ ಪ್ರೋಕ್ಷಣ ಮಾಡಿ ಶೈತ್ಯೋಪಚಾರವನ್ನು ಮಾಡಿ ಮತ್ತೆ ರಾಜನಿಗೆ ಇಂತೆಂದನು: ರಾಜೇಂದ್ರನೇ, ಮೇಲಕ್ಕೆ ಏಳು, ಏಳು. ಕೊಡಬೇಕಾಗಿದ್ದ ದಕ್ಷಿಣಾದ್ರವ್ಯವನ್ನು ಈಗ ಕೊಡು. ಋಣವನ್ನು ಹೊತ್ತ ಮಾನವನಿಗೆ ದುಃಖವು ದಿನದಿನಕ್ಕೂ ಹೆಚ್ಚು ಬೆಳೆಯುವುದು. ಆಗ ಮಂಜಿನಂತೆ ತಣ್ಣಗಿರುವ ನೀರಿನಿಂದ ಉಪಚರಿಸಲ್ಪಟ್ಟ ಆ ಹರಿಶ್ಚಂದ್ರ ರಾಜನು ಎಚ್ಚರವನ್ನು ಹೊಂದಿ ವಿಶ್ವಾಮಿತ್ರ ಮಹರ್ಷಿಯನ್ನು ನೋಡಿದನು. ಮೂರ್ಛೆಯಿಂದ ಎಚ್ಚೆತ್ತ ರಾಜನು ವಿಶ್ವಾಮಿತ್ರ ಮುನಿಯನ್ನು ಎದುರು ನೋಡಿದ ಕೂಡಲೇ ಮತ್ತೆ ಮೂರ್ಛಿತನಾದನು. ಆ ಮುನಿಯಾದರೂ ಕೋಪ ತಾಳಿದನು. ಆ ವಿಪ್ರೋತ್ತಮನು ರಾಜನನ್ನು ಸಮಾಧಾನವಾಗಿ ಎಚ್ಚರಗೊಳಿಸಿ ಈ ಮಾತನ್ನು ಆಡಿದನು: ರಾಜನೇ, ಧರ್ಮವನ್ನು ಗಮನಿಸುವುದಾದರೆ ನೀನು ಆ ದಕ್ಷಿಣೆಯನ್ನು ನನಗೆ ಕೊಡು. ಸೂರ್ಯನು ಸತ್ಯಬಲದಿಂದ ತಪಿಸುತ್ತಿರುವನು. ಭೂಮಿಯು ಸತ್ಯಾಧಾರದಲ್ಲಿ ಅಚಲವಾಗಿ ನಿಂತಿದೆ. ಸತ್ಯವಚನವು ಸರ್ವೋತ್ತಮವಾದ ಧರ್ಮವು ಮತ್ತು ಸ್ವರ್ಗವು ಸತ್ಯಧರ್ಮದಲ್ಲಿ ನೆಲೆಸಿರುವುದು. ಸಹಸ್ರಾರು ಅಶ್ವಮೇಧ ಯಾಗಗಳನ್ನು ಸತ್ಯಧರ್ಮವನ್ನು ತಕ್ಕಡಿಯಲ್ಲಿಟ್ಟು ಜೊತೆಯಲ್ಲಿ ತೂಗಿ ನೋಡಿದರೆ ಸಹಸ್ರ ಅಶ್ವಮೇಧ ಯಾಗಗಳಿಗಿಂತಲೂ ಸತ್ಯವೇ ಹೆಚ್ಚಿನ ಧರ್ಮವಾಗುವುದು. ಅಥವಾ ಅನಾರ್ಯನು, ಪಾಪ ಸಂಕಲ್ಪವುಳ್ಳವನು, ಕ್ರೂರ ಸ್ವಭಾವದವನು ಮತ್ತು ಸುಳ್ಳನ್ನು ಹೇಳುವವನೂ ಆದ ನಿನ್ನಲ್ಲಿ ಸಮಾಧಾನದ ಮಾತುಗಳನ್ನು ಆಡುವುದರಿಂದ ನನಗೆ ಲಭಿಸುವ ಪ್ರಯೋಜನವೇನಿದೆ? ಸರ್ವಶಕ್ತನೂ ರಾಜನೂ ಆದ ನಿನ್ನಲ್ಲಿ ನಾನು ಆಡುವ ಸೌಜನ್ಯದ ಮಾತನ್ನು ಕೇಳು. ರಾಜನೇ, ಇಂದು ಇನ್ನೊಮ್ಮೆಯಾದರೂ ನನಗೆ ದಕ್ಷಿಣೆಯನ್ನು ಕೊಡಲೇಬೇಕು. ಹಾಗೆ ನೀನು ದಕ್ಷಿಣೆಯನ್ನು ಕೊಡದೆ ಸೂರ್ಯನು ಅಸ್ತಮಯವನ್ನು ಹೊಂದುವಂತೆ ಆದರೆ ಆಗ ನಿನ್ನನ್ನು ತಪ್ಪದೇ ಶಪಿಸುವೆನು. ಹೀಗೆಂದು ಹೇಳಿ ಆ ಮುನಿಯು ಹೊರಟನು. ರಾಜನು ಅತ್ಯಂತ ಭಯಗ್ರಸ್ತನಾದನು. ಧಾನ್ಯ, ಧನ, ಕನಕ ಮೊದಲಾದ ಸಮಸ್ತ ಸ್ವತ್ತನ್ನು ಕಳೆದುಕೊಂಡು ದರಿದ್ರನಾದ ರಾಜನು ಕ್ರೂರನಂತೆ ವರ್ತಿಸುವ ಮುನಿಯಿಂದ ಪೀಡಿಸಲ್ಪಟ್ಟು ದಿಕ್ಕು ತೋಚದ
ಅನಾಥನಾದನು. ಅವನ ಪತ್ನಿಯು ಮತ್ತೆ ಈ ಮಾತನ್ನು ಹೇಳಿದಳು, ನಾನು ಹೇಳಿದಂತೆ ಮಾಡು. ಮುನಿಯ ಶಾಪಾಗ್ನಿಯಿಂದ ಭಸ್ಮವಾಗಿ ಮೃತ್ಯುವಿನ ಪಾಲಾಗಬೇಡ. ನನ್ನನ್ನು ವಿಕ್ರಯಿಸು. ಆ ಧರ್ಮಪತ್ನಿಯಿಂದ ಮತ್ತೆ ಮತ್ತೆ ಪ್ರೇರೇಪಿಸಲ್ಪಟ್ಟ ರಾಜನು ಪ್ರತ್ಯುತ್ತರ ಹೇಳಿದನು, ಕಲ್ಯಾಣಶೀಲಳೆ, ನಿಷ್ಕರುಣನಾದ ಈ ನಾನು ನಿನ್ನ ವಿಕ್ರಯವನ್ನು ಮಾಡಲು ಸಿದ್ಧನಾದೆ. ಅಂತಹ ಕಠಿಣವಾದ ಮಾತನ್ನು ಆಡಲು ನನ್ನ ವಾಗೀಂದ್ರಿಯವು ಶಕ್ತವಾದರೆ ಕಟುಕ ಜನರಿಂದಲೂ ಮಾಡಲಾಗದ ಪತ್ನಿ ವಿಕ್ರಯವನ್ನು ನಾನು ಮಾಡುವೆನು. ರಾಜನು ಪತ್ನಿಗೆ ಈ ರೀತಿಯಾಗಿ ಹೇಳಿ ಬಹು ದುಃಖಿತನಾಗಿ ನಗರಕ್ಕೆ ಹೋಗಿ ತರುವಾಯ ಗದ್ಗದ ಧ್ವನಿಯ ಕಂಠ, ಕಣ್ಣೀರು ತುಂಬಿದ ಕಣ್ಣುಗಳುಳ್ಳವನಾಗಿ ಹೀಗೆ ಹೇಳಿದನು. ರಾಜನು ಹೀಗೆಂದನು, ಎಲೋ ನಾಗರಿಕರೇ, ನೀವು ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ನೀನು ಯಾರೆಂದು ನನ್ನನ್ನು ಪ್ರಶ್ನಿಸುವಿರ? ಹೇಳುವೆನು. ನಾನೊಬ್ಬ ಅಮಾನುಷನಾದ ಕ್ರೂರ ವ್ಯಕ್ತಿಯು, ಅತಿ ಕಠಿಣನಾದ ರಾಕ್ಷಸನೋ ಅಥವಾ ಅದಕ್ಕಿಂತಲೂ ಮಹಾಪಾಪಿಯೋ ಆಗಿರುವೆನು. ನಾನು ನನ್ನ ಪ್ರಾಣಗಳನ್ನು ಬಿಡಲಾರದೆ ಪ್ರಿಯೆಯನ್ನು ವಿಕ್ರಯಿಸಲು ಬಂದಿರುವೆನು. ನನ್ನ ಪ್ರಾಣಪ್ರಿಯೆಯು ದಾಸಿಯಾಗಿರುವುದರಿಂದ ಯಾರಿಗಾದರೂ ಪ್ರಯೋಜನವಿರುವುದಾದರೆ ಅಂತಹವರು ಬೇಗ ಬಂದು ನಾನು ಪ್ರಾಣಗಳನ್ನು ಧರಿಸಿಕೊಂಡಿರುವುದರೊಳಗಾಗಿ ಹೇಳಲಿ. ಪಕ್ಷಿಗಳು ಮುಂದುವರಿಸಿ ಹೇಳಿದವು, ಅಷ್ಟರಲ್ಲಿ ಯಾವನೋ ಒಬ್ಬ ವೃದ್ಧ ಬ್ರಾಹ್ಮಣನು ಬಂದು ರಾಜನಿಗೆ ಹೇಳಿದನು, ನಾನು ಹಣವನ್ನು ಕೊಟ್ಟು ನಿನ್ನಿಂದ ದಾಸಿಯನ್ನು ಕೊಂಡುಕೊಳ್ಳುವೆನು. ನನಗೆ ದಾಸಿಯನ್ನು ಅರ್ಪಿಸು. ನನ್ನಲ್ಲಿ ಅಪಾರವಾದ ಐಶ್ವರ್ಯವುಂಟು. ನನ್ನ ಪ್ರಿಯೆಯು ಅತಿ ಕೋಮಲಾಂಗಿಯಾಗಿರುವಳು. ಅವಳು ಮನೆಯ ಕೆಲಸಗಳನ್ನು ಮಾಡಲು ಅಶಕ್ತಳಾಗಿರುವಳು. ಆದ್ದರಿಂದ ಈ ದಾಸಿಯನ್ನು ನನಗೆ ಕೊಡು. ನಿನ್ನ ಪ್ರಿಯೆಯು ದಾಸಿಯಾಗಿರಲು ಇವಳಲ್ಲಿರುವ ಕೆಲಸ ಮಾಡುವ ಶಕ್ತಿ, ವಯಸ್ಸು, ರೂಪ ಮತ್ತು ಶೀಲ, ಈ ಗುಣಗಳಿಗೆ ಇಷ್ಟು ಹಣವು ಸರಿಯಾದ ಮೂಲ್ಯವು. ಇದನ್ನು ತೆಗೆದುಕೋ. ಈ ಅಬಲೆಯನ್ನು ನನಗೆ ಕೊಡು. ವಿಪ್ರನಿಂದ ಹೀಗೆಂದು ಹೇಳಲ್ಪಟ್ಟ ಹರಿಶ್ಚಂದ್ರರಾಜನ ಹೃದಯವು ದುಃಖದಿಂದ ಭೇದಿಸಿತು. ಆದರೆ ಆಗ ವಿಪ್ರನಿಗೆ ಯಾವ ಮಾತನ್ನೂ ಆಡದೆ ಮೌನವಾಗಿದ್ದನು. ತರುವಾಯ ಆ ವಿಪ್ರನು ಬಟ್ಟೆಯ ಸೆರಗಿನಲ್ಲಿ ಆ ಹಣವನ್ನು ದೃಢವಾಗಿ ಕಟ್ಟಿಟ್ಟು ರಾಜಪತ್ನಿಯ ಕಟ್ಟಿದ ಕೂದಲು ಹಿಡಿದು ಬಲಾತ್ಕಾರವಾಗಿ ಸೆಳೆದನು. ಪುತ್ರನಾದ ರೋಹಿತಾಶ್ವನು ಬಲಾತ್ಕಾರವಾಗಿ ಸೆಳೆಯಲ್ಪಟ್ಟ ಜನನಿಯನ್ನು ನೋಡಿ ಸುಂದರವಾದ ಪಂಚಶಿಖೆಗಳನ್ನು ಧರಿಸಿದ ಬಾಲಕನಾದ್ದರಿಂದ ಕೈಯಿಂದ ಜನನಿಯ ಸೀರೆಯನ್ನು ಸೆಳೆಯುತ್ತಾ ಅತ್ತನು. ಆರ್ಯನೇ, ಬಿಡು, ಸ್ವಲ್ಪ ಹೊತ್ತು ನನ್ನನ್ನು ಬಿಡು. ನಾನು ಈ ಮಗುವನ್ನು ನೋಡಿ ಸಮಾಧಾನ ಮಾಡಿ ಬರುವೆನು. ತಂದೆ, ಈ ಮಗುವಿನ ದರ್ಶನವು ಇನ್ನು ನನಗೆ ದುರ್ಲಭವಾಗುವುದು. ಮಗುವೆ, ಬಾ. ಹೀಗೆ ಪರದಾಸ್ಯವನ್ನು ಹೊಂದಿದ ಜನನಿಯನ್ನು ನೋಡು. ರಾಜಪುತ್ರನೇ, ನನ್ನನ್ನು ಸ್ಪರ್ಶಿಸಬೇಡ. ನಾನೀಗ ನಿನಗೆ ಸ್ಪರ್ಶಿಸಲು ಅನರ್ಹಳಾಗಿರುವೆನು. ತರುವಾಯ ಆ ಬಾಲಕನು ಬಲಾತ್ಕಾರವಾಗಿ ಸೆಳೆಯಲ್ಪಟ್ಟ ತಾಯಿಯನ್ನು ಕಂಡು ನೀರು ತುಂಬಿ ಕೊಳೆಯಾದ ಕಣ್ಣುಗಳುಳ್ಳವನಾಗಿ ತಾಯಿ ಎಂದು ಗಟ್ಟಿಯಾಗಿ ಕಿರುಚುತ್ತಾ ಓಡಿಹೋದನು. ದ್ವಿಜನು ಕೋಪದಿಂದ ಹಾಗೆ ಬಂದಿದ್ದ ಬಾಲಕನನ್ನು ಕಾಲಿನಿಂದ ಒದ್ದನು. ಆದರೂ ಆ ಬಾಲಕನು ತಾಯಿ ಎಂದು ಕೂಗಿಕೊಳ್ಳುತ್ತಾ ತಾಯಿಯನ್ನು ಬಿಡಲಾರದೆ ಹೋದನು. ರಾಜಪತ್ನಿಯು ಆಗ ಹೇಳಿದಳು, ಸ್ವಾಮಿಯೇ, ನನ್ನಲ್ಲಿ ಅನುಗ್ರಹವನ್ನು ಇಡು. ಈ ಬಾಲಕನನ್ನೂ ಕೊಂಡುಕೋ. ನೀನು ನನ್ನನ್ನು ಮಾತ್ರ ಕೊಂಡುಕೊಂಡಿದ್ದರೂ ಇವನನ್ನು ಅಗಲಿದ್ದು
ನಾನು ನಿನ್ನ ಕಾರ್ಯಗಳನ್ನು ನಿರ್ವಹಿಸಲಾರೆನು. ಹೀಗೆ ಭಾಗ್ಯವಂಚಿತಳಾದ ನನ್ನಲ್ಲಿ ಅನುಗ್ರಹ ತೋರಿ ಸೌಮನಸ್ಯ ಉಳ್ಳವನಾಗು. ಎಳೆ ಕರುವಿನೊಡನೆ ತಾಯಿಯೂ ಇರುವಂತೆ ನನ್ನನ್ನು ಈ ಬಾಲಕನೊಡನೆ ಇರುವಂತೆ ಮಾಡು. ವೃದ್ಧ ಬ್ರಾಹ್ಮಣನು ಇಂತೆಂದನು, ಬಾಲಕನನ್ನು ಕೊಂಡುಕೊಳ್ಳಲು ಮೂಲ್ಯವಾದ ಈ ಹಣವನ್ನು ತೆಗೆದುಕೋ ಮತ್ತು ನನಗೆ ಈ ಬಾಲಕನನ್ನು ಕೊಡು. ಧರ್ಮಶಾಸ್ತ್ರಜ್ಞರು ಸ್ತ್ರೀ ಪುರುಷ ಬಾಲಕರಿಗೆ ಅವರವರಿಗೆ ತಕ್ಕಂತೆ ಶತ ಸಹಸ್ರ ಲಕ್ಷ ಕೋಟಿ ಸಂಖ್ಯೆಯ ಮೂಲ್ಯವನ್ನು ನಿರ್ಧರಿಸಿರುವರು. ಅದರಂತೆ ಈ ಮೂಲ್ಯವನ್ನು ಪರಿಗ್ರಹಿಸು. ಪಕ್ಷಿಗಳು ಇಂತೆಂದವು. ತರುವಾಯ ಹಾಗೆಯೇ ಬಾಲಕನ ಮೂಲ್ಯದ ಹಣವನ್ನು ಉತ್ತರೀಯದ ಸೆರಗಿನಲ್ಲಿ ಕಟ್ಟಿ ಬಾಲಕನನ್ನು ಕರೆದುಕೊಂಡು ತಾಯಿಯೊಡನೆ ಒಟ್ಟಿಗೆ ಕಟ್ಟಿಹಾಕಿದನು. ಆಗ ಹರಿಶ್ಚಂದ್ರನು ತನ್ನ ಸತೀ ಸುತರನ್ನು ಬಲಾತ್ಕಾರದಿಂದ ಸೆಳೆದುಕೊಂಡು ಹೋದುದನ್ನು ಕಂಡು ಅತಿ ದುಃಖದಿಂದ ಪೀಡಿತನಾಗಿ ಮತ್ತೆ ಮತ್ತೆ ಬಿಸಿಯುಸಿರು ಬಿಡುತ್ತಾ ವಿಲಪಿಸಿದನು. ಯಾವ ನನ್ನ ಪಟ್ಟ ಮಹಿಷಿಯನ್ನು ಹಿಂದೆ ಯಾರೊಬ್ಬ ಪಾಮರನು ಸೂರ್ಯ ಚಂದ್ರ ವಾಯುದೇವರು ಕೂಡ ನೋಡಿರಲಿಲ್ಲವೋ ಅಂತಹ ನನ್ನ ಪತ್ನಿಯು ಇಂದು ದಾಸಿಯಾಗಿರುವಳು. ಸೂರ್ಯವಂಶದಲ್ಲಿ ಜನಿಸಿರುವ ಮತ್ತು ಸುಕುಮಾರವಾದ ಕೈಬೆರಳುಗಳಿಂದ ಕೂಡಿದ ಈ ನನ್ನ ಬಾಲಕನನ್ನು ವಿಕ್ರಯಿಸಿದೆನು. ಹೀಗೆ ಅವಿವೇಕಿಯಾದ ನನ್ನನ್ನು ಧಿಕ್ಕರಿಸಬೇಕು. ಅಯ್ಯೋ ನನ್ನ ಪ್ರಿಯೆಯೇ, ಅಯ್ಯೋ ಎಳೆಯ ಮಗುವೆ, ಅನಾರ್ಯನಾದ ನನ್ನ ಈ ಕೆಟ್ಟ ನಡತೆಯಿಂದ ನಾನು ದೈವಾಧೀನವಾದ ವಿಷಮದಶೆಯನ್ನು ಹೊಂದಿದ್ದೇನೆ. ಆದರೂ ಸಾಯದೆ ಬದುಕಿದ್ದೇನಲ್ಲ. ಅಯ್ಯೋ ಧಿಕ್ಕಾರವು. ಪಕ್ಷಿಗಳು ನುಡಿದವು. ಈ ರೀತಿಯಾಗಿ ರಾಜನು ವಿಲಪಿಸುತ್ತಿರಲು ಆ ವಿಪ್ರನು ಎತ್ತರವಾದ ಮರ ಗಿಡ ಮಂದಿರಗಳ ಶ್ರೇಣಿಯ ಮೂಲಕ ವೇಗವಾಗಿ ಅವರನ್ನು ಕರೆದುಕೊಂಡು ಹೋಗಿ ಅದೃಶ್ಯನಾದನು. ತರುವಾಯ ವಿಶ್ವಾಮಿತ್ರ ಮುನಿಯು ರಾಜನ ಬಳಿಗೆ ಬಂದು ಹಣವನ್ನು ಕೇಳಿದನು. ಆ ಹರಿಶ್ಚಂದ್ರನು ಆ ಹಣವನ್ನು ವಿಶ್ವಾಮಿತ್ರ ಮುನಿಗೆ ಅರ್ಪಿಸಿದನು. ಪತ್ನಿ ಪುತ್ರರನ್ನು ಮಾರಿ ಬಂದ ಆ ಹಣವು ಸ್ವಲ್ಪವೆಂದು ತಿಳಿದು ಕೋಪಾವಿಷ್ಟನಾದ ವಿಶ್ವಾಮಿತ್ರ ಮುನಿಯು ಶೋಕದಿಂದ ಮೈಮರೆತ ರಾಜನನ್ನು ಕುರಿತು ಹೇಳಿದನು. ಎಲೈ ನೀಚ ಕ್ಷತ್ರಿಯನೇ, ಇಷ್ಟು ಮಾತ್ರ ಹಣವನ್ನು ನೀನು ಸಂಪೂರ್ಣ ಯಜ್ಞ ದಕ್ಷಿಣೆಯೆಂದು ಭಾವಿಸುವುದಾದರೆ ನನ್ನ ನಿರತಿಶಯವಾದ ತಪೋಬಲವನ್ನು ಕ್ಷಿಪ್ರವಾಗಿ ನೋಡು. ಕಠಿಣವಾಗಿ ಆಚರಿಸಿದ ತಪಸ್ಸು, ಉಜ್ವಲವಾದ ಬ್ರಾಹ್ಮಣ್ಯ, ಉಗ್ರವಾದ ನನ್ನ ಪ್ರಭಾವ ಮತ್ತು ಶುದ್ಧ ನಿಯಮಪೂರ್ವಕವಾದ ಅಧ್ಯಯನ ಇವುಗಳ ಬಲವನ್ನು ಈಗ ತೋರಿಸುವೆನು. ರಾಜನು ಇಂತೆಂದನು. ಪೂಜ್ಯನೇ, ಬಾಕಿಯಾಗಿರುವ ದಕ್ಷಿಣಾಧನವನ್ನು ನಾನು ಕೊಡುವೆನು. ಸ್ವಲ್ಪ ಕಾಲ ನಿರೀಕ್ಷಿಸು. ಈಗ ನನ್ನಲ್ಲಿ ಇಲ್ಲ. ಪತ್ನಿಯನ್ನು ಬಾಲಪುತ್ರನನ್ನು ವಿಕ್ರಯಿಸಿದೆನು. ವಿಶ್ವಾಮಿತ್ರ ಮುನಿಯು ಹೀಗೆ ನುಡಿದನು. ಮಹಾರಾಜನೇ, ಹಗಲಿನಲ್ಲಿ 1/4 ಭಾಗ ಮಾತ್ರ ಮಿಕ್ಕಿರುವುದು. ಅಷ್ಟನ್ನು ಮಾತ್ರ ನಾನು ನಿರೀಕ್ಷಿಸುವೆನು. ಮತ್ತೆ ಬೇರೆ ಯಾವ ಉತ್ತರವನ್ನೂ ನೀನು ಹೇಳಲಾಗದು. ಪಕ್ಷಿಗಳು ಹೇಳಿದವು. ಆ ರಾಜೇಂದ್ರನಿಗೆ ನಿಷ್ಠುರವಾದ ಮಾತನ್ನು ನಿಷ್ಕರುಣನಾಗಿ ಹೇಳಿ ಕುಪಿತನಾದ ವಿಶ್ವಾಮಿತ್ರ ಮುನಿಯು ಆ ಹಣವನ್ನು ತೆಗೆದುಕೊಂಡು ಬೇಗ ಹೊರಟು ಹೋದನು. ವಿಶ್ವಾಮಿತ್ರ ಮುನಿಯು ಹೊರಟು ಹೋದ ಬಳಿಕ ಭಯ ಶೋಕಗಳಿಗೆ ಸಿಕ್ಕಿಬಿದ್ದ ಹರಿಶ್ಚಂದ್ರನು ತನ್ನನ್ನು ಮಾರಿಕೊಳ್ಳುವುದೆಂದು ನಿಶ್ಚಯಿಸಿ ಅಧೋಮುಖನಾಗಿ ಗಟ್ಟಿಯಾಗಿ ಕೂಗಿದನು. ಯಾವ ಮಾನವನು ಹಣದಿಂದ ನನ್ನನ್ನು ದಾಸನನ್ನಾಗಿ ಕೊಂಡುಕೊಳ್ಳಲು ಇಷ್ಟವುಳ್ಳವನೋ ಅವನು ಸೂರ್ಯನು ಅಸ್ತಮಯ ಹೊಂದದೆ ತಪಿಸುತ್ತಿರುವಾಗಲೇ ಬೇಗ ಬಂದು ಹೇಳಲಿ. ಅಷ್ಟರಲ್ಲಿ ಧರ್ಮದೇವನು ದುರ್ಗಂಧ, ಕರಾಲ ರೂಪ, ಒರಟುಗಾತ್ರ, ಉದ್ದವಾಗಿ ಬೆಳೆದ ಗಡ್ಡ ಮೀಸೆ ಮತ್ತು ಉಬ್ಬು ಹಲ್ಲು ಇವುಗಳಿಂದ ಕೂಡಿ ಜಿಗುಪ್ಸೆಯಾಗುವಂತಿರುವ ಚಾಂಡಾಲ ರೂಪದಿಂದ ಬೇಗ ಬಂದನು.
ಮತ್ತು ಆ ಚಾಂಡಾಲನು ಕಪ್ಪು ಬಣ್ಣ ಉಳ್ಳವನು, ಲಂಬೋದರನು, ಹೊಂಬಣ್ಣದ ಕ್ರೂರ ದೃಷ್ಟಿಯುಳ್ಳವನು, ಕಠೋರವಾದ ಮಾತುಳ್ಳವನು, ಹಿಡಿದುಕೊಂಡ ಅನೇಕ ಪಕ್ಷಿಗಳುಳ್ಳವನು ಹಾಗೂ ಶವಮಾಲ್ಯದಿಂದ ಅಲಂಕರಿಸಲ್ಪಟ್ಟವನೂ ಆಗಿದ್ದನು. ಮತ್ತು ಕೈಯಲ್ಲಿ ನರಕಪಾಲವನ್ನು ಧರಿಸಿದವನು, ಉದ್ದವಾದ ಮುಖವುಳ್ಳವನು, ಭಯಂಕರನು, ಮತ್ತೆ ಮತ್ತೆ ಬಲು ಮಾತನಾಡುವವನು, ನಾಯಿಗಳ ಗುಂಪಿನಿಂದ ಸುತ್ತಲ್ಪಟ್ಟವನು, ಕೈಯಲ್ಲಿ ದೊಣ್ಣೆಯನ್ನು ಹಿಡಿದವನು ಮತ್ತು ಕೆಟ್ಟ ಆಕಾರವುಳ್ಳವನೂ ಆಗಿದ್ದನು. ಚಾಂಡಾಲನು ಹೀಗೆಂದನು, ನಾನು ನಿನ್ನನ್ನು ಕೊಂಡುಕೊಳ್ಳುವ ಇಷ್ಟ ಹೊಂದಿದ್ದೇನೆ. ಹೆಚ್ಚೋ ಕಡಿಮೆಯೋ ಎಷ್ಟು ಮೂಲ್ಯದಿಂದ ನೀನು ದಾಸನಾಗಿರಲು ಒಪ್ಪುವಿಯೋ ಅಷ್ಟು ನಿನ್ನ ಮೂಲ್ಯವನ್ನು ಬೇಗ ಹೇಳು. ಪಕ್ಷಿಗಳು ಹೇಳಿದವು, ಹರಿಶ್ಚಂದ್ರನು ಅತಿನಿಷ್ಠುರ ಮತ್ತು ದುಶ್ಶೀಲದ ಮಾತುಗಳನ್ನು ಆಡುತ್ತಾ ಬಂದ ಕ್ರೂರ ದೃಷ್ಟಿಯುಳ್ಳ ವಿಕಾರ ರೂಪದಿಂದ ಕೂಡಿದ ಆ ಚಂಡಾಲನನ್ನು ನೋಡಿ ನೀನು ಯಾರು ಎಂದು ಪ್ರಶ್ನಿಸಿದನು. ಚಂಡಾಲನು ಉತ್ತರವಿತ್ತನು, ನಾನು ಪ್ರವೀರ ಎಂಬ ನಾಮಾಂಕನದಿಂದ ಪ್ರಸಿದ್ಧನಾದ ಚಂಡಾಲನು. ವಧಾರ್ಹರನ್ನು ವಧಿಸುತ್ತಾ ಮೃತರ ಕಂಬಳಿ ಮುಂತಾದುವನ್ನು ಎತ್ತಿಕೊಂಡು ಹೋಗುವ ನಾನು ಈ ಉತ್ತಮ ನಗರದಲ್ಲಿ ಪ್ರಸಿದ್ಧನಾಗಿರುವೆನು. ಹರಿಶ್ಚಂದ್ರನು ಹೇಳಿದನು, ನಾನು ನಿಂದ್ಯವಾದ ಚಂಡಾಲದಾಸ್ಯವನ್ನು ಎಂದಿಗೂ ಇಷ್ಟಪಡಲಾರೆನು. ಶಾಪಾಗ್ನಿಯಿಂದ ದಗ್ಧನಾಗುವುದಾದರೂ ಉತ್ತಮವಾದೀತು, ಆದರೆ ಚಂಡಾಲನಿಗೆ ದಾಸನಾಗುವುದು ಬೇಡ. ಪಕ್ಷಿಗಳು ಇಂತೆಂದವು, ರಾಜನು ಈ ರೀತಿ ಹೇಳುತ್ತಿರುವ ಸಮಯಕ್ಕೆ ಸರಿಯಾಗಿ ತಪೋನಿಧಿಯಾದ ವಿಶ್ವಾಮಿತ್ರನು ಅಲ್ಲಿಗೆ ಬಂದನು ಮತ್ತು ಕೋಪಾವೇಶದಿಂದ ಚಲಿಸುತ್ತಿದ್ದ ದೃಷ್ಟಿಯುಳ್ಳವನಾಗಿ ರಾಜನಿಗೆ ಹೀಗೆ ಹೇಳಿದನು. ವಿಶ್ವಾಮಿತ್ರ ಮುನಿಯು ನುಡಿದನು, ಈ ಚಂಡಾಲನು ನಿನಗೆ ಅಮಿತವಾದ ಹಣವನ್ನು ಕೊಡಲು ಬಂದಿರುವನು. ಹೀಗಿರಲು ನೀನು ನನಗೆ ಕೊಡಬೇಕಾದ ಸಂಪೂರ್ಣ ಯಜ್ಞ ದಕ್ಷಿಣೆಯನ್ನು ಏಕೆ ಕೊಡಲಾರೆ? ಹರಿಶ್ಚಂದ್ರನು ಕೇಳಿದನು, ಪೂಜ್ಯನಾದ ಕೌಶಿಕ ಮುನಿಯೇ, ನಾನು ಸೂರ್ಯವಂಶದಲ್ಲಿ ಜನಿಸಿರುವೆನೆಂಬುದನ್ನು ಸ್ಮರಿಸಿಕೊಳ್ಳುತ್ತಿದ್ದೇನೆ. ಅಂತಹ ನಾನು ಧನಾರ್ಜನೆಯ ಆಶೆಗಾಗಿ ಚಂಡಾಲ ದಾಸ್ಯವನ್ನು ಹೇಗೆ ಹೊಂದಲಿ? ವಿಶ್ವಾಮಿತ್ರ ಮುನಿಯು ಹೇಳಿದನು, ನೀನು ಚಂಡಾಲನಿಗೆ ಆತ್ಮವಿಕ್ರಯವನ್ನು ಮಾಡಿ ಅದರಿಂದ ಲಭಿಸುವ ಹಣವನ್ನು ಕೊಡಬೇಕಾಗಿರುವ ಈ ಸಕಾಲದಲ್ಲಿ ಕೊಡದಿದ್ದರೆ ನಿನ್ನನ್ನು ನಿಸ್ಸಂಶಯವಾಗಿ ಶಪಿಸುವೆನು. ಪಕ್ಷಿಗಳು ಕಥೆಯನ್ನು ಮುಂದುವರಿಸಿದವು. ತರುವಾಯ ಹರಿಶ್ಚಂದ್ರರಾಜನು ಚಿಂತೆಯಿಂದ ಬದುಕಿನ ಸಂಶಯಗ್ರಸ್ತವಾದ ಜೀವವುಳ್ಳವನಾಗಿ ಸಂಕಟಪಡುತ್ತಾ ಪ್ರಸನ್ನನಾಗು ಎಂದು ಹೇಳುತ್ತಾ ಮುನಿಯ ಪಾದಗಳನ್ನು ಹಿಡಿದುಕೊಂಡನು. ಬ್ರಹ್ಮರ್ಷಿಯೇ, ನಾನು ನಿನಗೆ ದಾಸನಾಗಿರುವೆನು, ಸಂತಪಿಸುತ್ತಿರುವೆನು, ಭಯಗ್ರಸ್ತನಾಗಿರುವೆನು, ವಿಶೇಷವಾಗಿ ನಿನ್ನಲ್ಲಿ ಭಕ್ತನಾಗಿರುವೆನು. ಚಂಡಾಲರಲ್ಲಿ ಸಂಕರ ಹೊಂದುವುದು ಕ್ಲೇಶಕರವು. ನನ್ನನ್ನು ಅನುಗ್ರಹಿಸು. ಮುನಿಶ್ರೇಷ್ಠನೇ, ನಿನಗೆ ಅರ್ಪಿಸಬೇಕಾದ ಋಣಶೇಷಕ್ಕೆ ನಾನು ನಿನ್ನ ಅಧೀನನಾಗಿ ಇಂಗಿತವನ್ನು ಅನುಸರಿಸಿ ಸಮಸ್ತ ಕಾರ್ಯಗಳನ್ನು ಮಾಡುವ ನಿನ್ನ ದಾಸನಾಗಿರುವೆನು. ವಿಶ್ವಾಮಿತ್ರ ಮುನಿಯು ಹೇಳಿದನು, ನೀನು ನನಗೆ ದಾಸನಾಗಿರಲು ಒಪ್ಪಿರುವೆಯಾದರೆ ಆಗ ದಾಸಭಾವವನ್ನು ಹೊಂದಿದ ನಿನ್ನನ್ನು ನಾನು ಅರ್ಬುದ ಸಂಖ್ಯೆಯ ಧನವನ್ನು ತೆಗೆದುಕೊಂಡು ಚಂಡಾಲನಿಗೆ ಮಾರಿರುವೆನು. ಹರಿಶ್ಚಂದ್ರನು ಹೇಳಿದನು, ಪ್ರವೀರ ಚಂಡಾಲನೇ, ಈ ಕೌಶಿಕ ಮುನಿಯನ್ನು ಯಥೇಷ್ಟವಾದ ಹಣವನ್ನು ಕೊಟ್ಟು ತೃಪ್ತಿಪಡಿಸಲು ಶಕ್ತನಾಗಿದ್ದರೆ ನೀನು ನನ್ನನ್ನು ಈಗ ಕೊಂಡುಕೋ, ನಾನು ನಿನ್ನ ದಾಸ್ಯವನ್ನು ಮಾಡುವೆನು. ಚಂಡಾಲನು ಹೇಳಿದನು, ನಾನು ಶತಯೋಜನ ವಿಸ್ತಾರವುಳ್ಳ ಮತ್ತು ಅನೇಕ ಗ್ರಾಮಗಳಿಂದ ಅಲಂಕರಿಸಲ್ಪಟ್ಟ ಭೂಮಿಯನ್ನು ಸುರಕ್ಷಿತವನ್ನಾಗಿ ಮಾಡಿ ಅದನ್ನು ಈ ಕೌಶಿಕ ಮುನಿಗೋಸ್ಕರ ಕೊಡುವೆನು. ಪಕ್ಷಿಗಳು ಹೇಳಿದವು, ಹರಿಶ್ಚಂದ್ರನು ದಾಸ್ಯವನ್ನು ಒಪ್ಪಿ ಹೀಗೆ ಹೇಳಲು
ಆ ಚಂಡಾಲನು ಸಂತೋಷಗೊಂಡ ಮನಸ್ಸುಳ್ಳವನಾಗಿ ಅಷ್ಟು ಧನವನ್ನು ವಿಶ್ವಾಮಿತ್ರ ಮುನಿಗೆ ಕೊಟ್ಟು ರಾಜನನ್ನು ದಾಸನನ್ನಾಗಿ ಬಂಧಿಸಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಈ ಹರಿಶ್ಚಂದ್ರೋಪಾಖ್ಯಾನದ ಮುಂದಿನ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.